ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎನ್ಡಿಎಗೆ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ನಿತೀಶ್ ಕುಮಾರ್ ಕೊಟ್ರ ಬಿಗ್ ಶಾಕ್. ಈಗ ನಿತೀಶ್ ಕುಮಾರ್ ಅವ್ರಿಗೇನೆ ಮಹಾ ಸಂಕಷ್ಟವನ್ನು ಎದುರಾಗಿದೆ. ಅದರ ಬೆನ್ನಲ್ಲೇ ಸರ್ಕಾರಕ್ಕೂ ಕೂಡ ಸಂಕಷ್ಟವನ್ನು ತಂದೊಡ್ಡಲಿದೆಯಾ ಇದರ ಪರಿಣಾಮ? ಮಾಹಿತಿ ಮುಂದೆ ಹೇಳ್ತಾ ಇದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಟಿಡಿಪಿ ಮತ್ತು ಜೆಡಿಯು ಎರಡು ಆಧಾರ ಸ್ತಂಭಗಳು ಈ ಸರ್ಕಾರಕ್ಕೆ. ಅವರಿಲ್ಲದೆ ಈ ಸರ್ಕಾರ ಇಲ್ಲ, ಗೊತ್ತಿರೋದೆ. ಜೆಡಿಯು ಬಹಳಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿತ್ತು. ಈ ಬಜೆಟಲ್ಲಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಆಗಲಿಲ್ಲ. ಒಂದಿಷ್ಟು ವಿಶೇಷ ಅನುದಾನಗಳು ಅದು ಇದು ಪ್ಯಾಕೇಜಸ್ ಬಂದವು. ಬಿಹಾರ, ಆಂಧ್ರ ಪ್ರದೇಶಕ್ಕೆ, ಬೇರೆ ರಾಜ್ಯಕ್ಕೆ ಕೊಟ್ಟಿಲ್ಲ ಅಂತಾನೆ ಜಟಾಪಟಿ ಆಗಿದ್ದನ್ನೆಲ್ಲ ನೋಡಿದ್ವಿ. ಒಂದು ರೆಸಲ್ಯೂಷನ್ನೇ ಪಾಸ್ ಮಾಡ್ಕೊಂಡಿತ್ತು, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಏನೇ ಆಗಲಿ ಶತಾಯಗತಾಯ ತಗೊಳ್ಳೇಬೇಕು ಬಿಹಾರಕ್ಕೆ. ಈಗ ನಮಗೆ ಮಹತ್ವ ಇರೋದ್ರಿಂದ ಇನ್ಯಾವತ್ತೂ ಆಗಲ್ಲ, ಈಗ ಬಿಟ್ಟರೆ ಇನ್ಯಾವತ್ತೂ ಆಗಲ್ಲ ಅನ್ನುವ ತೀರ್ಮಾನವನ್ನು ಮಾಡಿತ್ತು. ಅದಾಗಲಿಲ್ಲ. ಸೆಷನ್ನಲ್ಲೇ ಮಿನಿಸ್ಟ್ರೇ ಉತ್ತರ ಕೊಟ್ಟರು, ಯಾಕೆ ಬಿಹಾರಕ್ಕೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ, ಯಾಕೆ ಆ ಮಾನದಂಡಗಳನ್ನು ರೀಚ್ ಆಗಲ್ಲ ಬಿಹಾರ ಅಂತೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟು ಒಂದಿಷ್ಟು ವಿಶೇಷ ಕೊಡುಗೆಗಳನ್ನ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಬಿಹಾರಕ್ಕೆ ಕೊಡಲಾಗಿದೆ ಅನ್ನೋದೇ ಅಲ್ವಾ ಈಗ ಆಗ್ತಿರೋ ಬೆಳವಣಿಗೆಗಳು, ಸಿಡಿದಿರುವಂತಹ ಆಕ್ರೋಶ. ನಿತೀಶ್ ಕುಮಾರ್ ಒತ್ತಡದಲ್ಲಿದ್ದಾರೆ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಸಿಕ್ಕಿಲ್ಲ ಅನ್ನೋದು ಒಂದು, ಮತ್ತು 9th ಶೆಡ್ಯೂಲ್ಗೆ 65% ರಿಸರ್ವೇಷನ್, 50ರಿಂದ 65ಕ್ಕೆ ವ್ಯಾಪ್ತಿಯನ್ನು ಜಾಸ್ತಿ ಮಾಡಿ ಏನು ನಿರ್ಧಾರ ಮಾಡಿದ್ರಲ್ಲ ಸರ್ಕಾರ, ನಿರ್ಧಾರ ಮಾಡ್ತು ಬಿಹಾರದಲ್ಲಿ. ಆದರೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಈ ರಿಸರ್ವೇಷನ್ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಅದಕ್ಕೊಂದು ಇಮ್ಯುನಿಟಿ ಬೇಕು. ಕಾನೂನು ತೊಡಕು ಎದುರಾಗದಂತೆ ಅದಕ್ಕೆ ಪ್ರೊಟೆಕ್ಷನ್ ಆಗಬೇಕಂದ್ರೆ 9th ಶೆಡ್ಯೂಲ್ಗೆ ಸೇರಿಕೆ ಆಗಲೇಬೇಕು, ಅದನ್ನು ಸೇರಿಸಲೇಬೇಕು ಅನ್ನೋದು ಈಗ ಸರ್ಕಾರದ ಮುಂದೆ, ಕೇಂದ್ರ ಸರ್ಕಾರದ ಮುಂದೆ ನಿತೀಶ್ ಕುಮಾರ್ ಅವರ ಬಿಗ್ ಡಿಮ್ಯಾಂಡ್ ಆಗಿದೆ. ಅದನ್ನು ನೆರವೇರಿಸದೇ ಇದ್ರೆ ರಾಜ್ಯ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಸಂಕಷ್ಟ ಫಿಕ್ಸ್. ಯಾಕಂದ್ರೆ ನಿತೀಶ್ ಕುಮಾರ್ ಅವ್ರಿಗೆ ಬಲ ತಂದು ಕೊಟ್ಟಿದ್ದು ಈ ಜಾತಿ ಗಣತಿ ಮತ್ತು ರಿಸರ್ವೇಷನ್ ವಿಚಾರ. ಮತ್ತೊಮ್ಮೆ ಹಿಂದುಳಿದ ವರ್ಗಗಳ ಚಾಂಪಿಯನ್ ಆಗಿ ಭರ್ಜರಿ ಮತಗಳಿಕೆಗೆ ಅನುಕೂಲ ಆಯಿತು. ಆದರೆ ಈಗ ಹೆಸರಿಗಷ್ಟೇ ರಿಸರ್ವೇಷನ್ ಅಂತ ಮಾಡಿ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ತೀರ್ಮಾನವನ್ನು ನಾವು ತಡೆ ಹಿಡಿಯಲ್ಲ ಅಂತ ಹೇಳುವ ಮೂಲಕ ಮತ್ತಷ್ಟು ಕಗ್ಗಂಟೆ ಎದುರಾಗಿದೆ. ಸುಲಭ ಇಲ್ಲ ಅದನ್ನು ಜಾರಿಗೆ ತರೋದು ರಿಸರ್ವೇಷನ್ ವಿಚಾರ. ಹೀಗಿರುವಾಗ ನಿತೀಶ್ ಕುಮಾರ್ ಏನು ಮಾಡ್ತಾರೆ? ಈಗ ಕೇಂದ್ರ ಸರ್ಕಾರದಲ್ಲಿ ಇಷ್ಟು ದೊಡ್ಡ ರೋಲ್ ಇದೆ, ಸರ್ಕಾರ ನಿಂತಿರೋದೇ ಇವ್ರ ಮೇಲೆ ಅನ್ನೋ ಥರ ಇದೆ. ಆದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಸು ಇಲ್ಲ, 9th ಶೆಡ್ಯೂಲ್ಗೆ ಸೇರಿಸೋದಿಕ್ಕೂ ಆಗ್ತಿಲ್ಲ. ಆಕ್ರೋಶ ಸ್ಫೋಟವಾಗಿದೆ ಬಿಹಾರ ರಾಜಕಾರಣದಲ್ಲಿ. ನಿತೀಶ್ ಕುಮಾರ್ ಅವ್ರಿಗೆ ಸಂಕಷ್ಟವೇ ಎದುರಾಗಿದೆ. ಈಗ ಈ ರಿಸರ್ವೇಷನ್ ವಿಚಾರದಲ್ಲಿ ಕಾನೂನು ಹೋರಾಟವನ್ನು ತೀವ್ರಗೊಳಿಸೋದಿಕ್ಕೆ ತೇಜಸ್ವಿ ಯಾದವ್ ಆ್ಯಂಡ್ ಟೀಮ್ ರೆಡಿ ಆಗಿರೋದು. RJD ಮುಂದಾಳತ್ವದಲ್ಲಿ INDI ಕೂಟ ಭರ್ಜರಿ ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಅದರಲ್ಲೂ ತೇಜಸ್ವಿ ಯಾದವ್ ರಿಸರ್ವೇಷನ್ ಸುಮ್ಮನೆ ಹೆಸರಿಗೆ ತಂದಿದ್ದು, ಹಿಂದುಳಿದ ವರ್ಗಗಳ ಹೆಸರಲ್ಲಿ ರಾಜಕಾರಣ ಮಾಡೋದು, ಅಸಲಿಗೆ ಇವ್ರಿಗೆ ಹಿತ ಕಾಯುವಂತಹ ಆಲೋಚನೆಯೂ ಇಲ್ಲ, ಕಾಳಜಿಯೂ ಇಲ್ಲ. ಇಂತಹ ಚಾನ್ಸ್ ಇದ್ದುಕೊಂಡು ಬಿಹಾರದ ಬಗ್ಗೆ ಏನು ಯೋಚಿಸ್ತಿಲ್ಲ ಇವರು ಅಂತ ಕಿಡಿಕಾರಿದ್ರು. ಮೊನ್ನೆ ನೀತಿ ಆಯೋಗದ ಮೀಟಿಂಗ್ ಅನ್ನ ನಿತೀಶ್ ಕುಮಾರ್ ಸ್ಕಿಪ್ ಮಾಡಿದ್ದು ಬಹಳ ಚರ್ಚೆಗೆ ಗ್ರಾಸವಾಯಿತು. ಬೇರೆಯವ್ರನ್ನ ಕಳಿಸ್ಕೊಡ್ಬಹುದು, ಆದರೆ ನಿತೀಶ್ ಕುಮಾರ್ ಅವರು ಸ್ಕಿಪ್ ಮಾಡಿದ್ದು ಬೇರೆ. ಈಗ INDI ಕೂಟದ ಪಕ್ಷಗಳ ಅಧಿಕಾರದಲ್ಲಿರುವಂತಹ ಚೀಫ್ ಮಿನಿಸ್ಟರ್ಗಳು ಸ್ಕಿಪ್ ಮಾಡಿದ್ರು. ಯಾಕಂದ್ರೆ ಸಿಟ್ಟು ಮಾಡಿಕೊಂಡು ಮಮತಾ ಬ್ಯಾನರ್ಜಿ ಅವರು ಬಂದಿದ್ರು, ಎದ್ದು ಹೊರಟರು. ಅಲ್ಲೊಂದು ಹೈಡ್ರಾಮನೇ ಸೃಷ್ಟಿ ಆಯಿತು. ಆದರೆ NDA ಭಾಗವಾಗಿರುವ, ಅದರಲ್ಲೂ ಸರ್ಕಾರಕ್ಕೆ ಆಧಾರವಾಗಿರುವ ನಿತೀಶ್ ಕುಮಾರ್, ಬಿಹಾರದ CM ಕೂಡ ಆ ಮೀಟಿಂಗಿಗೆ ಬಂದಿಲ್ಲ ಅನ್ನೋದು NDA ಪಕ್ಷ, ಅಂದರೆ NDA ಪಕ್ಷಗಳಿಗೆ, ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕಸಿ ಬಿಸಿ ತಂದಿಟ್ಟಿದ್ದಂತೂ ಸುಳ್ಳಲ್ಲ. ನಿತೀಶ್ ಕುಮಾರ್ ಏನು ಲೆಕ್ಕಾಚಾರದಲ್ಲಿದ್ದಾರೆ? ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಮತ್ತು ಬಜೆಟ್ ಬಗ್ಗೆ ಮುನಿಸಿಕೊಂಡು, ಅಥವಾ ಪಕ್ಷಗಳಿಗೆ, ತಮ್ಮ ರಾಜ್ಯದಲ್ಲಿ ಬೇರೆ ಪಕ್ಷಗಳಿಗೆ ಮುಖ ತೋರಿಸೋದಕ್ಕಾಗದೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆ. ನೋಡಿ, ಅದನ್ನು ಓಪನ್ ಆಗಿ CPI ನಾಯಕರು ಹೇಳ್ತಾ ಇದ್ದಾರೆ. ಮೆಹಬೂಬ್ ಅಲಾಂ ಸೇರಿದಂತೆ ಸುಮಾರು ಜನ ಅದೇ ಆರೋಪ ಮಾಡಿದ್ದಾರೆ. ನೀತಿ ಆಯೋಗ ಮೀಟಿಂಗ್ ಅಟೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಹಾರದ ಅಭಿವೃದ್ಧಿ ನಿಟ್ಟಿನಲ್ಲಿ ಮೀಟಿಂಗ್ ತುಂಬಾ ಮಹತ್ವದಾಗಿತ್ತು. ಆದ್ರೆ ಆ ಮೀಟಿಂಗ್ ಅನ್ನೇ ಸ್ಕಿಪ್ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ ನಿತೀಶ್ ಕುಮಾರ್. ಅಂದ್ರೆ ಅವ್ರ ಕಥೆ ಏನಾಗಿದೆ? NDAಯಲ್ಲಿ ಬಿಜೆಪಿ ಸರ್ಕಾರ ಯಾವ ರೀತಿ ಅವ್ರನ್ನ ಕೈ ಬಿಟ್ಟು ಬಿಟ್ಟಿದೆ, ಅವರ ಮಾತಿಗೆ ಬೆಲೆ ಸಿಗ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿ ಆ ಮುಜುಗರದಿಂದ
ಬಜೆಟ್ನಲ್ಲಿ ಆದಂತಹ ಮುಜುಗರ ಮತ್ತು ಈ 9th ಶೆಡ್ಯೂಲ್ಗೆ ಸೇರಿಸೋದಿಕ್ಕೆ ಆಗ್ತಿಲ್ಲ ಅನ್ನೋ ಮುಖಭಂಗದಿಂದ ಅವರು ಅಟೆಂಡ್ ಮಾಡಿಲ್ಲ. ಸಿಟ್ಟನ್ನ ಹೊರಹಾಕೋ ರೀತಿಯೂ ಇರಬಹುದು, ಅಥವಾ ಒಂದು ರೀತಿಯಲ್ಲಿ ಬೇರೆ ಪಕ್ಷಗಳಿಗೆ ಮುಖ ತೋರಿಸೋದಿಕ್ಕೆ ಆಗದೇನೂ ಇರಬಹುದು ಬಿಹಾರ ರಾಜಕಾರಣದಲ್ಲಿ ಅಂತೆಲ್ಲ ಈಗ ನಿತೀಶ್ ಕುಮಾರ್ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಮತ್ತು 9th ಶೆಡ್ಯೂಲ್ಗೆ ಸೇರಿಸೋ ವಿಚಾರದಲ್ಲಿ ಹೋರಾಟ ತೀವ್ರಗೊಳಿಸೋದಿಕ್ಕೆ ತಯಾರಿ ಮಾಡ್ತಾ ಇದ್ದು ಬಿಹಾರ ಪಾಲಿಟಿಕ್ಸ್ ಅಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಉಸಿರುಗಟ್ಟಿಸೋ ಪ್ರಯತ್ನ ಆಗ್ತಿದೆ. ಇದಾಗಬಾರ್ದು. ಅಲ್ಲಿ ತಮ್ಮ ಪಕ್ಷದ ಅಸ್ತಿತ್ವವನ್ನು ಭದ್ರ ಮಾಡ್ಕೊಳ್ಬೇಕಂದ್ರೆ NDA ಭಾಗವಾಗಿ JDU ನಿತೀಶ್ ಕುಮಾರ್ ಅವರು ತಮ್ಮ ಡಿಮ್ಯಾಂಡ್ಸ್ ಅನ್ನ ಓಕೆ ಮಾಡ್ಕೊಳ್ಳಲೇಬೇಕೀಗ. ನೀತಿ ಆಯೋಗದ ಮೀಟಿಂಗ್ ಸ್ಕಿಪ್ ಮಾಡಿ ಬಿಗ್ ಮೆಸೇಜ್ ಕೊಟ್ಟಾಗಿದೆ. ಈಗ 9th ಶೆಡ್ಯೂಲ್ಗಾದ್ರೂ ರಿಸರ್ವೇಶನ್ 65% ಏರಿಕೆ ಮಾಡಿರೋದು ಅದು ಆಗಲೇಬೇಕು, ಸೇರಿಸಲೇಬೇಕು ಅನ್ನೋ ಒತ್ತಡ ಶುರುವಾಗಿತ್ತು ಮೋದಿ ಸರ್ಕಾರಕ್ಕೆ. ಇದು ಕುತ್ತಿಗೆಗೆ ಬರ್ತಾ ಇದೆ. ನಿತೀಶ್ ಕುಮಾರ್ ಇನ್ನೂ ತಾಳೋದಿಲ್ಲ ಈ ವಿಚಾರದಲ್ಲಿ. ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಹೇಗೋ ಸದ್ಯಕ್ಕೆ ಸೈಲೆಂಟ್ ಆಗಿರ್ತೀವಿ, ಸ್ಪೆಷಲ್ ಪ್ಯಾಕೇಜ್ ಅದು ಇದು ಅಂತ, ಆದ್ರೆ ಇದಂತೂ ರಿಸರ್ವೇಶನ್ ಅಂತೂ ಆಗಲೇಬೇಕು, ಕಾನೂನು ತೊಡಕುಗಳು ನಮ್ಮ ಕೈ ಕಟ್ಟಿ ಹಾಕಿಬಿಟ್ಟಿದೆ ಅಂತ ಒತ್ತಡ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಬಿಸಿ ತುಪ್ಪ ನಿತೀಶ್ ಕುಮಾರ್ ಅವರ ಈ ನಡೆ. ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.